ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ BSR ಕ್ರಿಯೇಷನ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಜೊತೆಗೆ ಚಟ್ನಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಚಟ್ನಿ ಈ ಥರ ಪುಳಿಯೋಗರೆಗಾಗಲಿ ಬಾತ್ಗಾಗಲಿ ಈ ಥರ ಲೆಮನ್ ರೈಸ್ಗೆಲ್ಲ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಇನ್ನು ಮಧ್ಯಾಹ್ನ ಲಂಚಿಗೂ ಕೂಡ ಚಪಾತಿ ಚಟ್ನಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ನನ್ನ ಮಗನಿಗೂ ರೆಡಿ ಮಾಡಿ ಕಳಿಸೇ ಆಯಿತು. ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ 10:30 ಆಗ್ತಿದೆ, ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಮ್ಯಾಂಗೋ ಕೂಡ ಕಟ್ ಮಾಡ್ಕೊಂಡು ತಿನ್ನೋಣ. ಅದ್ರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮೊನ್ನೆ ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ದವರು ತೊಗೊಂಬಂದಿದ್ದಾರೆ. ಬನ್ನಿ ಕಟ್ ಮಾಡೋಣ ಈಗ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ತಿಂದ್ಬಿಟ್ಟು ಮತ್ತು ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವಳಂತೂ ತುಂಬ ಗಲಾಟೆ ಮಾಡ್ತಾನೆ ಇರ್ತಾಳೆ. ವಿಡಿಯೋ ಮಾಡೋದಕ್ಕೆ ಕೂಡ ಬಿಡೋದಿಲ್ಲ. ನೋಡಿ ಇವಾಗ ಎಲ್ಲಿ ಹತ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ ಸ್ವಲ್ಪ ನೀವೇ ಎಲ್ಲಿ ಹತ್ತಿ ನಿಂತ್ಕೊಂಡಿದ್ದಾಳೆ ಅಂತ. ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ನಿಂತ್ಕೊಂಡಿದ್ದಾಳೆ. ಹಾಯ್ ಹೇಳಮ್ಮ. ಹಾಯ್ ಹೇಳು ಅಂದರೆ ಹಾಯ್ ಹೇಳ್ತಾಳೆ, ಗಲಾಟೆ ಮಾತ್ರ ಮಾಡ್ತಾನೆ ಇರ್ತಾಳೆ. ನೋಡಿ ಹಾಯ್ ಹೇಳು, ಹಾಯ್ ಹೇಳು ಸ್ವೀಟಿ. ಹಾಯ್ ಫ್ರೆಂಡ್ಸ್. ಡೈನಿಂಗ್ ಟೇಬಲ್ ಮೇಲೆ ಹತ್ತಿ ನಿಲ್ಕೊಂಡು ನೋಡ್ತಿದ್ದಾಳೆ ನೋಡಿ. ಅಣ್ಣ ಎಲ್ಲಿ? ಸ್ಕೂಲ್ಗೆ ಹೋದಾ? ಅಪ್ಪ ಎಲ್ಲಿ? ಅಪ್ಪನೂ ಸ್ಕೂಲ್ಗೆ ಹೋದ್ರಾ? ಬಟ್ಟೆ ಆ ಥರ ಎಲ್ಲ ತೆಗಿಬಾರ್ದು. ಮಕ್ಕಳಿದ್ರೇನೆ ಈ ಥರ ಅಲ್ಲ, ಏನೋ ಒಂದು ತೀಟೆ ಮಾಡ್ತಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ನೋಡಿ ಏನೇನು ತೀಟೆ ಮಾಡ್ತಿದ್ದಾಳೆ ನೋಡಿ ನೀವೇ. ಅದು ಕೊಡ್ತೀಯಾ ಅವ್ರಿಗೆ? ಕೊಡ್ತೀಯಾ? ಕೊಡ್ತೀಯಾ? ಮ್ಯಾಂಗೋ ಕಟ್ ಮಾಡೋಣ ಅಂತ ಬಂದೆ. ಮ್ಯಾಂಗೋ ಕಟ್ ಮಾಡಿಕೊಂಡು ಅದ್ರ ಜೊತೆ ಪುಳಿಯೋಗರೆ ತಿಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನಗಂತೂ ತುಂಬ ಇಷ್ಟ. ಬ್ರೇಕ್ಫಾಸ್ಟ್ಗೆ ಎಲ್ಲನೂ ಈ ಥರ ಪುಳಿಯೋಗರೆಗಾಗಲಿ ಚಿತ್ರಾನ್ನಕ್ಕಾಗಲಿ ಎಲ್ಲನೂ ಮ್ಯಾಂಗೋ ಇದ್ದರೆ ಮ್ಯಾಂಗೋ ಒಂದು ಕಟ್ ಮಾಡಿಕೊಂಡು ಅದ್ರ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಊಟದ ಜೊತೆನೂ ಅಷ್ಟೇ. ನಿಮಗೂ ಯಾರಿಗೆಲ್ಲ ಈ ಥರ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಮಾತ್ರ ಮ್ಯಾಂಗೋ ಸೀಸನ್ನಲ್ಲಿ ಒಂದು ಮ್ಯಾಂಗೋನ ಕಟ್ ಮಾಡ್ಕೊಂಡು ತಿಂದರೆ ಒಂಥರ ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಯಾರಾದರೂ ತಿಂದಿಲ್ಲ ಅಂದರೆ ಒಂದ್ಸರಿ ತಿಂದು ನೋಡಿ ಯಾವ ಥರ ಫೀಲ್ ಆಗುತ್ತೆ. ಊಟ ಕೂಡ ಅಷ್ಟೇ, ತುಂಬ ತಿನ್ನೋದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗಳಾದರೆ ಗಲಾಟೆ ಮಾಡ್ತಾನೆ ಇರ್ತಾಳೆ, ಏನೋ ಒಂದು ಸೌಂಡ್ ಮಾಡ್ತಾನೆ ಇರ್ತಾಳೆ. ನೋಡಿ ಈಗಲೂ ಮಾಡ್ತಿದ್ದಾಳೆ. ಅದೇ ಥರ ನೀವು ತಿಂದು ನೋಡಿ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಈ ಥರ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವ ಅಂತ. ನನಗಂತೂ ತುಂಬ ಇಷ್ಟ ಆಗುತ್ತೆ. ನಾವು ಮ್ಯಾಂಗೋ ಸೀಸನ್ನಲ್ಲಿ ಡೈಲಿ ಒಂದು ಮ್ಯಾಂಗೋ ಆದರೂ ತಿನ್ನಲೇಬೇಕು ಆ ಥರ. ಅದಕ್ಕೆ ನಮ್ಮದೇ ಒಂದು ಫಾರ್ಮ್ ಕೂಡ ಇದೆ. ಸೊ ಅದರಲ್ಲಿ ಈ ಮಲ್ಲಿಕಾಕಾಯಿ ಅಂತ ಬರುತ್ತಲ್ಲ, ಅದು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾವ ಕಾಯಿ ಇಷ್ಟ ಅಂತ ಹೇಳಿ. ನನಗೆ ಮ್ಯಾಂಗೋದಲ್ಲಿ ಮಲ್ಲಿಕಾಕಾಯಿ ಬಿಟ್ಟು ಬೇರೆ ಯಾವುದೂ ಇಷ್ಟ ಆಗಲ್ಲ, ಅಷ್ಟೊಂದು ಟೇಸ್ಟ್ ಕೂಡ ಅಂತ ಅನಿಸಲ್ಲ ನನಗೆ. ನಿಮ್ಗೆ ಯಾವ ಮ್ಯಾಂಗೋ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ಕಟ್ ಮಾಡಿ ಇಟ್ಕೊಂಡು ಊಟ ಮಾಡೋಣ, ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳಂತೂ ತುಂಬ ಗಲಾಟೆ ಮಾಡ್ತಿರ್ತಾಳೆ. ಹಾಯ್ ಹೇಳಮ್ಮ. ಹಾಯ್ ಹಿಂಗೇಳು, ಹಿಂಗೇಳು. ಹಾಯ್. ಈ ಥರ ತುಂಬ ಗಲಾಟೆ ಮಾಡ್ತಿರ್ತಾಳೆ, ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ತುಂಬ ಯಾರೋ ಕಾಮೆಂಟ್ ಮಾಡಿ ಕೇಳಿದ್ರಿ ಬ್ಲಾಕ್ ಬಿಡ್ಸ್ ಡಿಸೈನ್ ತೋರಿಸಿ ಅಂತ ಹೇಳ್ಬಿಟ್ಟು. ಇದು ಬಂದು ನನ್ನ ಶಾರ್ಟ್ ಬ್ಲಾಕ್ ಬಿಡ್ಸ್ ಡಿಸೈನು. ನೀವು ನೋಡ್ತಿರ್ಬೋದು, ಇದು 2 ಲೇಯರಲ್ಲಿ ಬಂದಿರುವಂಥದ್ದು. ಮೇಲೆ ಎಲ್ಲ ಉಕ್ಕಿದೆ ಈ ಥರ 2 ಲೇಯರಲ್ಲಿ ಬಂದಿದೆ. ಇಲ್ಲಿ ಸ್ವಲ್ಪ ಗೋಲ್ಡ್ ಬಾಲ್ಸ್ ಥರ ಡಿಸೈನ್ ಮಾಡಿದ್ದಾರೆ. ಇಲ್ಲೊಂದು ಹತ್ರ ಮತ್ತು 3 ಹತ್ರ ಕೊಟ್ಟಿದ್ದಾರೆ, ನೀವೇ ನೋಡ್ತಿರ್ಬೋದು. ಕೆಳಗಡೆ ಬಂದು ಈ ಥರ ಬಾಲ್ಸ್ ಥರ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಈ ಥರ ಇದೆ. ಇದು ಬಂದು ಓನ್ಲಿ 8.5 ಗ್ರಾಮ್ಸ್ಗೆಲ್ಲ ಬಂದಿರುವಂಥದ್ದು. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಕಾಣಿಸ್ತಿದೆ ಅಲ್ಲ? ಇನ್ನು ಡಾರ್ಕ್ ಸರ್ಫೇಸಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆಗ ಕಾಣಿಸ್ತಿದೆಯಾ? ಈ ಥರ ಇರುವಂಥದ್ದು ತುಂಬ ಚೆನ್ನಾಗಿದೆ. ಇದೇನು ಶೋಪ್ಗೆ ತೋರಿಸ್ತಿದ್ದೀವಿ ಆ ಥರ ಅಲ್ಲ, ಏನೋ ನಮ್ಮ ಹತ್ರ ಇದೆ ತೋರಿಸ್ಬೇಕು ಅಂತ. ಬಟ್ ಯಾರಾದರೂ ತಗೊಳ್ಳೋರಿಗೆ ಈ ಥರ ಲೈಟ್ ವೆಯ್ಟಲ್ಲಿ ಕೂಡ ಸಿಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಹಾಗೆ ಡಿಸೈನ್ ಕೂಡ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಿರೋದು. ನೀವೇ ನೋಡ್ತಿರ್ಬೋದು. ಇದು ತೊಗೊಂಡು ಆಲ್ಮೋಸ್ಟು 6 ಇಯರ್ಸ್ ಆಗೋಯಿತು. 6 ಇಯರ್ ಬ್ಯಾಕ್ ಇದು 28,000ಗೆಲ್ಲ ಬಂದಿತ್ತು. 28 or 30,000 ಇನ್ ಬಿಟ್ವೀನಲ್ಲಿ.
ಈಗಾದರೆ ತುಂಬ ಗಗನಕ್ಕೆ ಏರೋಗಿದೆ ಅಂತಲೇ ಹೇಳ್ಬೋದು. ನೋಡಿ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ, ಮಾತಾಡ್ತಾನೆ ಇರ್ತಾಳೆ, ತೋರಿಸೋದಕ್ಕೆ ಕೂಡ ಬಿಡೋದಿಲ್ಲ. ಸೈಲೆಂಟಾಗಿರ್ಬೇಕಲ್ಲಮ್ಮ ಸ್ವೀಟಿ, ಮಾತಾಡಬಾರ್ದಮ್ಮ. ನೋಡ್ಬೋದು ಆಗ 28,000ಗೆಲ್ಲ ಬಂದಿತ್ತು, ಈಗಾದ್ರೆ 85-90,000 ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬೇಕು ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ, ಇಲ್ಲ ಹಾಕ್ಕೊಂಡಿರೋ ಪಿಕ್ಸ್ ಇದ್ದರೆ ತೋರಿಸ್ತೀನಿ ನೋಡಿ. ಇಲ್ಲ ಹಾಕ್ಕೊಂಡ್ರೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವು ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆಲ್ಲನೂ ಇದನ್ನು ಹಾಕ್ಕೊಂಡು ಹೋದ್ರೇ ಸಾಕು, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಮಾಂಗಲ್ಯ ಚೈನ್ ಜೊತೆ ಇದೊಂದು ಹಾಕ್ಕೊಂಡು ಹೋಗ್ಬಿಟ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಯಾ? ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಕಾಮೆಂಟ್ ಮಾಡೋದ್ರಿಂದ ನಮಗೆ ಒಂದು ಎನರ್ಜಿ ಬೂಸ್ಟರ್ ಥರ ಬೇರೆ ವಿಡಿಯೋ ಮಾಡೋದಕ್ಕೆ, ಇನ್ನೂ ಬೇರೆ ಡಿಸೈನ್ಸ್ ಯಾವುದಾದ್ರೂ ತೋರಿಸೋದಕ್ಕೆ ಎಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಆಗ ನೀವು ಫ್ರೀ ಇರೋ ಟೈಮ್ನಲ್ಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ಬೋದು. ಇನ್ನೂ ನಿಮ್ಗೆ ಯಾವ ಥರ ಡಿಸೈನಲ್ಲಿ ಬೇಕು ಅಂದರೂ ನನ್ನನ್ನು ಕೇಳಿ ತೋರಿಸ್ತೀನಿ, ನಾನು ಟ್ರೈ ಮಾಡ್ತೀನಿ. ನನ್ನ ಹತ್ರ ಬೇರೆ ಜ್ಯುವೆಲರೀಸ್ ಕೂಡ ಇದೆ, ಬೇಕು ಅಂದರೆ ಆ ಡಿಸೈನ್ಸು ಬೇಕು ಅಂದರೆ ಯಾರಿಗಾದ್ರೂ ತೋರಿಸ್ತೀನಿ. ನಿಮಗೂ ಹೆಲ್ಪ್ ಆಗುತ್ತಲ್ಲ, ತೊಗೊಳ್ಳೋರಿಗೆ ಒಂದು ಐಡಿಯಾ ಬರುತ್ತೆ, ಎಷ್ಟು ಗ್ರಾಮಲ್ಲಿ ಬರುತ್ತೆ, ಎಷ್ಟು ವೆಯ್ಟು ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಸುಮ್ಮನೆ ಆ ಥರ ಉದ್ದೇಶದಿಂದ ತೋರಿಸಿರೋದು. ಇದೆಲ್ಲನೂ ಏನೋ ನಮ್ಮ ಹತ್ರ ಇದೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ಇದೇ ಥರ ಇರೋದ್ರಿಂದ ನನಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಮುಂದೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ಒಂದು ಮೋಟಿವೇಶನ್ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.